ನಮಸ್ಕಾರ ಸ್ನೇಹಿತರೆ. ಸೊ ಈ ವಿಡಿಯೋದಲ್ಲಿ ನಾವು ಈ ರೀತಿಯ ಒಂದು ಪ್ಲೇನ್ ಅನಿಮೇಷನ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಅಂದರೆ ಒಂದು ಪ್ಲೇನನ್ನು ಒಂದು ಕರ್ವ್ ಪಾತ್ಗೆ ಅಟ್ಯಾಚ್ ಮಾಡಿ ಹೇಗೆ ಅನಿಮೇಟ್ ಮಾಡೋದು ಅಂತ ನೋಡೋಣ. ಸೊ ಹಾಗೇನೆ ಅದಕ್ಕೆ ಒಂದು ಟೈಲ್ ಅಂದರೆ ಒಂದು ಬಾಲನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ, ಅಂದರೆ ಆ ಪ್ಲೇನ್ ಹೇಗೆ ಹೋಗುತ್ತೋ ಆ ದಾರಿಯಲ್ಲಿ ಆ ದಾರಿನ ಟ್ರೇಸ್ ಮಾಡೋ ಥರ ಒಂದು ಲೈನನ್ನು ಹೇಗೆ ಡ್ರಾ ಮಾಡೋದು ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಓಕೆ ಸ್ನೇಹಿತರೆ, ಮೊದಲನೇದಾಗಿ ನಾನು ಒಂದು ಪ್ಲೇನ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಆ ಪ್ಲೇನಿಗೆ ಒಂದು ವರ್ಲ್ಡ್ ಮ್ಯಾಪಿನ ಟೆಕ್ಸ್ಚರ್ನ ಹಾಕಿದ್ದೀನಿ. ಸೊ ನಂತರ ಒಂದು ಪ್ಲೇನ್ ಮಾಡೆಲ್ನ ತೊಗೊಂಡಿದ್ದೀನಿ. ಸೊ ಇದು ನನಗೆ ಟರ್ಬೋ ಸ್ಕ್ವಿಡಲ್ಲಿ ಫ್ರೀಯಾಗಿ ಸಿಕ್ತು. ಓಕೆ, ಸೊ ನೀವು ಕೂಡ ಇದನ್ನು ಟರ್ಬೋ ಸ್ಕ್ವಿಡ್ಡಿಂದ ಫ್ರೀಯಾಗಿ ತೊಗೋಬೋದು. ಸೊ ಇದನ್ನು ನಾನು ಒಂದು ಸಿಂಗಲ್ ಮಾಡೆಲ್ ಆಗಿ ಕನ್ವರ್ಟ್ ಮಾಡಿದ್ದೀನಿ, ಅಂದರೆ ಒಂದು ಸಿಂಗಲ್ ಮೆಶ್ ಆಗಿ ತೊಗೊಂಡಿದ್ದೀನಿ. ಸೊ ನನಗೆ ಯಾವಾಗ ಮೋಷನ್ ಪಾತ್ ಅನಿಮೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಮಲ್ಟಿಪಲ್ ಬೇರೆ ಬೇರೆ ಪಾರ್ಟ್ಸ್ ಆಗಿದ್ದರೂ ಕೂಡ, ಬೇರೆ ಬೇರೆ ಪೀಸ್ಗಳು ಇದ್ದರೂ ಕೂಡ ನಡೆಯುತ್ತೆ. ಅದೆಲ್ಲನೂ ಸೇರಿಸಿ ಒಂದು ಗ್ರೂಪ್ ಮಾಡಿ ಆ ಗ್ರೂಪಿಗೆ ನಾವು ಮೋಷನ್ ಪಾತ್ ಅನಿಮೇಷನ್ ಮಾಡ್ಬೋದು. ಓಕೆ, ಹಾಗೂ ಕೂಡ ಮಾಡ್ಬೋದು. ಸೊ ನಮ್ಮ ಔಟ್ಲೈನರ್ನಲ್ಲಿ ಈಗ ಎರಡೇ ಆಬ್ಜೆಕ್ಟ್ ಇರುತ್ತೆ, ಒಂದು ಪ್ಲೇನ್ ಮತ್ತೊಂದು ಏರೋಪ್ಲೇನ್. ಸೊ ಈಗ ಕ್ರಿಯೇಟಿಗೆ ಹೋಗೋಣ. ಕರ್ವ್ ಟೂಲ್ಸ್, ಒಂದು ಕರ್ವನ್ನು ಕ್ರಿಯೇಟ್ ಮಾಡೋಣ. ಸೊ ಇಲ್ಲಿ ನಾನು ಇ ಪಿ ಕರ್ವ್ ಟೂಲ್ ತೊಗೋತೀನಿ. ಇದನ್ನು ಬಿಟ್ಟು ಬೇರೆ ಟೂಲ್ ಕೂಡ ತೊಗೋಬೋದು, ಬಟ್ ಇ ಪಿ ಕರ್ವ್ ಟೂಲ್ ಜಾಸ್ತಿ ಕನ್ವೀನಿಯೆಂಟ್ ಆಗಿರುತ್ತೆ. ಸೊ ಹಾಗೆ ಇದನ್ನು ತೊಗೋತೀನಿ. ಸೊ ಇದನ್ನು ತೊಗೊಳೋಕ್ಕಿಂತ ಮುಂಚೆ ಆಪ್ಷನ್ಸ್ ಬಾಕ್ಸಿಗೆ ಹೋಗಿಬಿಟ್ಟು ಸೊ ಅಲ್ಲಿ ಕರ್ವ್ ಡಿಗ್ರಿನ 3 ಕ್ಯೂಬಿಕ್ ಅಂತ ಇಟ್ಕೊಂಡ್ರೆ ಒಳ್ಳೆಯದು. ಸೊ ಸ್ಮೂತ್ನೆಸ್ ನಮಗೆ ಎಷ್ಟು ಬೇಕೋ ಅಷ್ಟು ನಾರ್ಮಲ್ ಆಗಿ ಕರೆಕ್ಟಾಗಿ ಬರುತ್ತೆ. ಇಲ್ಲ ಇವನ್ ಲೀನಿಯರ್ ಅಂತ ಇಟ್ಟು ಕೂಡ ನಡೆಯುತ್ತೆ. ಓಕೆ, ಸೊ ಯಾಕಂದರೆ ಸ್ಮೂತ್ನೆಸ್ನ ನಾವು ನಂತರ ಆಮೇಲೆ ಕೂಡ ಮತ್ತೆ ಚೇಂಜ್ ಮಾಡ್ಕೋಬೋದು. ಸೊ 3 ಕ್ಯೂಬಿಕ್ ಅಂತಲೇ ಇರಲಿ. ಓಕೆ, ಸೊ ಈಗ ಮೊದಲನೇ ಪಾಯಿಂಟನ್ನು ನಾವು ನಮ್ಮ ಕರ್ನಾಟಕದಲ್ಲೇ ಇಡೋಣ. ಕಾಣಿಸ್ತಾ ಇಲ್ಲ. ಓಕೆ, ಸೊ ಇಲ್ಲಿ ಆಲ್ ಅಂತ ಕೊಟ್ಬಿಡಿ, ಶೋ ಆಲ್ ಅಂತ ಇಡಿ, ಅವಾಗ ಎಲ್ಲವೂ ಕಾಣುತ್ತೆ ಕ್ಲಿಯರ್ ಆಗಿ. ಸೊ ಇಲ್ಲಿ ಒಂದು ಪಾಯಿಂಟ್ ಕ್ರಿಯೇಟ್ ಮಾಡಿದ್ದೀನಿ, ಮತ್ತೊಂದು ಪಾಯಿಂಟನ್ನು ದೂರದಲ್ಲೆಲ್ಲಾದರೂ ಓಕೆ ಸೊ US ಕ್ರಿಯೇಟ್ ಮಾಡೋಣ. ಎಂಟರ್ ಕೊಡಿ. ಓಕೆ, ಸೊ ಕರ್ವ್ ಕ್ರಿಯೇಟ್ ಆಗಿದೆ. ಸೊ ಈಗ ನಾನು 5 ಅಂತ ಪ್ರೆಸ್ ಮಾಡ್ತೀನಿ. ಸೊ ದಟ್ ನನಗೆ ಟೆಕ್ಸ್ಚರ್ಸ್ ಕಾಣೋದಿಲ್ಲ, ಆಗ ಕರ್ವ್ ಕ್ಲಿಯರಾಗಿ ಕಾಣಿಸ್ಲಿ ಅಂತ ಅಷ್ಟೇ. ಸೊ ಆ ಕರ್ವ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್, ಕಂಟ್ರೋಲ್ ವರ್ಟೆಕ್ಸಿಗೆ ಹೋಗ್ಬಿಟ್ಟು ಸೊ ಆ ಎಲ್ಲ ಕಂಟ್ರೋಲ್ ವರ್ಟೆಕ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಬಿ ಪ್ರೆಸ್ ಮಾಡಿದ್ದೆ. ಸೊ ಅವಾಗ ಸಾಫ್ಟ್ ಸೆಲೆಕ್ಷನ್ ಆನ್ ಆಗಿತ್ತು. ಸೊ ಅದನ್ನು ಆಫ್ ಮಾಡ್ಕೊಳ್ಳಿ ಆನ್ ಆಗಿದ್ದರೆ. ಸೊ ಅದೇನು ಬೇಡ ಇಲ್ಲಿ. ಸೊ ಆ ಕರ್ವ್ಗಳನ್ನು ಈ ಥರ ಸ್ವಲ್ಪ ಆ ಪಾಯಿಂಟ್ಸ್, ಕಂಟ್ರೋಲ್ ಪಾಯಿಂಟ್ಸ್ಗಳನ್ನ ಮೇಲ್ಗಡೆ ತಗೊಳ್ಳಿ, ಲಾಸ್ಟ್ ಪಾಯಿಂಟನ್ನ ಸ್ವಲ್ಪ ಕೆಳಗಡೆ ತಗೊಳ್ಳಿ. ಓಕೆ, ಸೊ ನಮ್ಮ ಪ್ಲೇನಿನ ಪಾತ್ ಹೆಚ್ಚು ಕಮ್ಮಿ ಈ ಥರ ಇರಲಿ. ಓಕೆ, ಆಬ್ಜೆಕ್ಟಿವ್ ಬನ್ನಿ. ಸೊ ಈಗ ಇದೇ ಕರ್ವನ್ನು ಸೆಲೆಕ್ಟ್ ಮಾಡಿ ಮತ್ತೆ ಸೊ ಇಲ್ಲಿ ಮಾಡಲಿಂಗ್ ಟೂಲ್ ಸೆಟ್ನಲ್ಲಿ ಇದೆಯಾ ನೋಡ್ಕೊಳ್ಳಿ. ನೆಕ್ಸ್ಟಲ್ಲಿ ಕರ್ವ್ಸಿಗೆ ಹೋಗಿಬಿಟ್ಟು ಅಲ್ಲಿ ರೀಬಿಲ್ಡ್ ಆಪ್ಷನ್ಗೆ ಹೋಗಿ, ಆಪ್ಷನ್ಸ್ ಬಾಕ್ಸಿಗೆ ಹೋಗಿ. ಸೊ ಅಲ್ಲಿ ಎಡಿಟ್, ರಿಸೆಟ್ ಸೆಟ್ಟಿಂಗ್ಸ್ ಎಲ್ಲವನ್ನು ಕೂಡ ರಿಸೆಟ್ ಮಾಡಿ. ಜಸ್ಟ್ ಈ ನಂಬರ್ ಆಫ್ ಸ್ಪ್ಯಾನ್ಸ್ ಏನಿದೆ ಇದು 4 ಅಂತ ಇರುತ್ತೆ. ಸೊ ಇದನ್ನು ನಾವು ಒಂದು 8 ಕೊಡೋಣ. ಓಕೆ, ಸೊ ಅಂದರೆ ಈ ಕರ್ವ್ ಮೇಲೆ ಕಂಟ್ರೋಲ್ ವರ್ಟೆಕ್ಸ್ಗಳು ಈಗ ಸದ್ಯ ತುಂಬ ಕಡಿಮೆ ಇರುತ್ತೆ, ಹಾಗಾಗಿ ಕರ್ವ್ ಅಷ್ಟು ಸ್ಮೂತ್ ಆಗಿರೋದಿಲ್ಲ. ಸೊ ಸ್ಪ್ಯಾನ್ಸ್ ಜಾಸ್ತಿ ಮಾಡೋದ್ರಿಂದ ಕಂಟ್ರೋಲ್ ವರ್ಟೆಕ್ಸ್ಗಳು ಜಾಸ್ತಿ ಆಗುತ್ತೆ ಮತ್ತು ಕರ್ವ್ ಸ್ಮೂತ್ ಆಗುತ್ತೆ. ಓಕೆ, ಸೊ 8 ಅಂತ ಕೊಟ್ಬಿಟ್ಟು ಅಪ್ಲೈ ಕೊಟ್ಟು ನೋಡಿ. ಓಕೆ, ಸೊ ಕರ್ವ್ ಈಗ ಸ್ಮೂತ್ ಆಗಿದೆ, ಸಾಕು. ಈಗ ನೀವು ಕಂಟ್ರೋಲ್ ವರ್ಟೆಕ್ಸ್ ಹೋಗಿ ನೋಡಿದರೆ ಸೊ ಅಲ್ಲಿ ಕಂಟ್ರೋಲ್ ವರ್ಟೆಕ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಓಕೆ, ಸೊ ಈಗ ಪಾತ್ ಕ್ರಿಯೇಟ್ ಆಗಿದೆ, ಹಾಗೆ ಪ್ಲೇನ್ ಕೂಡ ರೆಡಿ ಇದೆ. ಸೊ ಪ್ಲೇನ್ ಸೆಲೆಕ್ಟ್ ಮಾಡಿ ಈ ಪ್ಲೇನಿಗೆ ಫ್ರೀಸ್ ಟ್ರಾನ್ಸ್ಫಾರ್ಮೇಷನ್ಸ್ನ ಅಪ್ಲೈ ಮಾಡಿ. ಸೊ ಅದರಿಂದ ಅದರ ಎಲ್ಲ ಟ್ರಾನ್ಸ್ಫಾರ್ಮೇಷನ್ಸ್ಗಳು ಫ್ರೀಸ್ ಆಗುತ್ತೆ. ಸೊ ಹಾಗೆ ಅದರ ಮಾಡಿಫೈ ಹೋಗ್ಬಿಟ್ಟು ಸೆಂಟರ್ ಪಿವಟ್ ಅಂತ ಕೂಡ ಕೊಡಿ. ಸೊ ಅದರ ಪಿವಟ್ ಪಾಯಿಂಟ್ ಬೆಟರ್ ಆಬ್ಜೆಕ್ಟಿನ ಸೆಂಟರ್ನಲ್ಲಿ ಇರಲಿ, ಒಳ್ಳೆಯದು. ಓಕೆ, ಈಗ ಮೊದಲನೇದಾಗಿ ಕರ್ವನ್ನು ಸೆಲೆಕ್ಟ್ ಮಾಡಿ, ನಂತರ ಶಿಫ್ಟ್ ಸೆಲೆಕ್ಟ್ ದ ಪ್ಲೇನ್. ಓಕೆ, ಸೊ ಪ್ಲೇನಿನ ಶಿಫ್ಟ್ ಅಂತ ಇಟ್ಕೊಂಡು ಸೆಲೆಕ್ಟ್ ಮಾಡಿ. ಸೊ ಎರಡನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಮಾಡಲಿಂಗ್ ಬೇಡ, ರಿಗ್ಗಿಂಗ್ ಟೂಲ್ ಸೆಟ್ಟಿಗೆ ಬನ್ನಿ. ಓಕೆ, ಸೊ ರಿಗ್ಗಿಂಗ್ ಟೂಲ್ ಸೆಟ್ಟಲ್ಲಿ ಇಲ್ಲಿ ಕನ್ಸ್ಟ್ರೈನ್ ಅಂತ ಆಪ್ಷನ್ಗೆ ಬನ್ನಿ. ಸೊ ಕನ್ಸ್ಟ್ರೈನ್ನಲ್ಲಿ ಇಲ್ಲಿ ಮೋಷನ್ ಪಾತ್, ಅದರಲ್ಲಿ ಅಟ್ಯಾಚ್ ಟು ಮೋಷನ್ ಪಾತ್ ಆಪ್ಷನ್ಸ್. ಓಕೆ, ಸೊ ಅದರಲ್ಲಿ ಆಪ್ಷನ್ಸ್ ಬಾಕ್ಸನ್ನು ಓಪನ್ ಮಾಡಿ. ಸೊ ಮೊದಲನೇದಾಗಿ ರೀಸೆಟ್ ಮಾಡಿ, ಎಲ್ಲವೂ ಕೂಡ ರೀಸೆಟ್ ಆಗುತ್ತೆ. ಸೊ ಇಲ್ಲಿ ನಾನು ಚೇಂಜ್ ಮಾಡುವಂಥದ್ದು ಏನಿಲ್ಲ. ಓಕೆ, ಸೊ ಮೊದಲನೇದಾಗಿ ಟೈಮ್ ಸ್ಲೈಡರ್ ಅಂತಲೇ ಸೆಲೆಕ್ಟ್ ಮಾಡ್ತೀನಿ. ಸೊ ಅದರಿಂದ 1 to 160 ಈ ಟೈಮ್ ಸ್ಲೈಡರ್ ಮೇಲೆ ಅನಿಮೇಷನ್ ಕಂಪ್ಲೀಟ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಉಳಿದಿದ್ದೆಲ್ಲ ಹೇಗಿದೆ ಹಾಗೆ ಇರಲಿ, ಏನು ಚೇಂಜಸ್ ಬೇಡ. ಜಸ್ಟ್ ಒಂದೇ ಒಂದು ಆಪ್ಷನ್, ಈ ಬ್ಯಾಂಕ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ. ಓಕೆ, ಸೊ ಬ್ಯಾಂಕ್ ಅಂದರೆ ಈ ಜಾಗದಲ್ಲಿ ಈಗ ಈ ಪ್ಲೇನ್ ಇಲ್ಲಿಂದ ಈ ಥರ ಹೋಗುವಾಗ ಸೊ ಇಲ್ಲಿ ಎಲ್ಲೆಲ್ಲಿ ಕರ್ವೇಚರ್ ಬರುತ್ತೋ ಅಲ್ಲೆಲ್ಲ ಇವನ್ ಪ್ಲೇನ್ ಕೂಡ ಲೈಟ್ ಆಗಿ ಕರ್ವ್ ಆಗುತ್ತೆ, ಬೆಂಡ್ ಆಗುತ್ತೆ. ಓಕೆ, ಸೊ ಈ ಪಾತ್ ಹೇಗಿದೆಯೋ ಆ ಥರ ಪ್ಲೇನ್ ಕೂಡ ಅದ್ರ ಪ್ರಕಾರ ಬೆಂಡ್ ಆಗುತ್ತೆ. ಓಕೆ, ಸೊ ಅದು ಬ್ಯಾಂಕಿಂಗ್ ಅಂತಾರೆ. ಸೊ ಫಿಸಿಕ್ಸ್ ಬೇಸಿಕ್ಸ್ನಲ್ಲಿ ಇದ್ರ ಬಗ್ಗೆ ಬರುತ್ತೆ ಬ್ಯಾಂಕಿಂಗ್ ಅಂತ. ಓಕೆ, ಸೊ ಬ್ಯಾಂಕ್ ಅಂತ ಇರಲಿ, ಅಟ್ಯಾಚ್ ಅಂತ ಕೊಡಿ ಅಥವಾ ಅಪ್ಲೈ ಅಟ್ಯಾಚ್. ಓಕೆ, ಈಗ ಪ್ಲೇನ್ ಪಾತಿಗೆ ಅಟ್ಯಾಚ್ ಆಗಿದೆ. ಸೊ ನೀವು ಟೈಮ್ ಲೈನನ್ನು ಸ್ಕ್ರಬ್ ಮಾಡಿ ನೋಡಿದ್ರೆ
ಓಕೆ, ಸೊ ನೋಡ್ಬೋದು 1 to 160 ತನಕ ಕರೆಕ್ಟಾಗಿ ಅದು ಕ್ರಿಯೇಟ್ ಆಗಿದೆ. ಆದರೆ ಬಟ್ ನೀವು ನೋಡ್ಬೋದು ಇಲ್ಲಿ ಅದರ ಡೈರೆಕ್ಷನ್ ಸರಿಯಾಗಿಲ್ಲ. ಓಕೆ, ಸೊ ಈ ಪ್ಲೇನ್ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಎ ಪ್ರೆಸ್ ಮಾಡಿ. ಸೊ ಅದರ ಮೋಷನ್ ಪಾತ್ ಟ್ಯಾಬಿಗೆ ಬಂದರೆ ಅಟ್ರಿಬ್ಯೂಟ್ ಎಡಿಟರ್ನಲ್ಲಿ, ಸೊ ಇಲ್ಲಿ ನೀವು ನೋಡ್ಬೋದು ಅದರ ಫ್ರಂಟ್ ಟ್ವಿಸ್ಟ್, ಅಪ್ ಟ್ವಿಸ್ಟ್, ಸೈಡ್ ಟ್ವಿಸ್ಟ್, ಈ 3 ಆಪ್ಷನ್ಗಳೇನಿದೆ. ಸೊ ಇದನ್ನು ನೀವು ಚೇಂಜ್ ಮಾಡಿ ನೋಡ್ಬೋದು. ಓಕೆ, ಸೊ ಒಂದು ಈ XY ಚೇಂಜ್ ಮಾಡಿ ನೋಡಿ. ಇಲ್ಲ ಎಕ್ಸ್ನಲ್ಲೇ ಕರೆಕ್ಟ್ ಆಗಿದೆ. ಅಪ್ ಆಕ್ಸಿಸ್ ಓಕೆ ಇಲ್ಲ, ಸೊ ಇದೇ ಕರೆಕ್ಟ್ ಆಗಿದೆ. ಜಸ್ಟ್ ಈ ಅಪ್ ಟ್ವಿಸ್ಟನ್ನು ಚೇಂಜ್ ಮಾಡಿ ನೋಡಿ. ಕರೆಕ್ಟ್. ಸೊ ಇಲ್ಲಿ ನಿಮಗೆ ಕರೆಕ್ಟಾದ ವ್ಯಾಲ್ಯೂ ಸಿಗುತ್ತೆ. ಓಕೆ, ಸೊ ಕಂಟ್ರೋಲ್ ಪ್ರೆಸ್ ಮಾಡಿ ವಿತ್ ಲೆಫ್ಟ್ ಕ್ಲಿಕ್ ಇದರಲ್ಲಿ ನೀವು ಇದರ ವ್ಯಾಲ್ಯೂ ಚೇಂಜ್ ಮಾಡ್ಬೋದು. ಸೊ ಇಲ್ಲಿ ಬಹುಶಃ -90 ಕೊಟ್ಟರೆ ನಾವು ನೋಡ್ಬೋದು ಅದು ಕರೆಕ್ಟಾಗಿ ಪಾತ್ ಡೈರೆಕ್ಷನ್ನಲ್ಲೇ ಇರುತ್ತೆ ಪ್ಲೇನ್. ಓಕೆ, ಸೊ ಈ ಫ್ರಂಟ್ ಆಕ್ಸಿಸ್ ಮತ್ತು ಅಪ್ ಆಕ್ಸಿಸ್ ಒಂದು XYZ ಚೇಂಜ್ ಮಾಡೋದು, ಇಲ್ಲ ಈ 3 ವ್ಯಾಲ್ಯೂಸ್ಗಳನ್ನ ಚೇಂಜ್ ಮಾಡಿ ನೋಡಿ. ಓಕೆ, ಸೊ ಈ ಒಟ್ಟು 5 ವ್ಯಾಲ್ಯೂಸ್ನ ಯೂಸ್ ಮಾಡಿ ನಮ್ಮ ಆಬ್ಜೆಕ್ಟನ್ನು ನಾವು ಪಾತ್ ಮೇಲೆ ಕರೆಕ್ಟಾಗಿ ನಮ್ಗೆ ಹೇಗೆ ಬೇಕೋ ಆ ಥರ ಡೈರೆಕ್ಷನನ್ನು ಫಿಕ್ಸ್ ಮಾಡ್ಬೋದು. ಓಕೆ, ಸೊ ಈಗ ನೀವು ನೋಡ್ಬೋದು ಸೊ ಕರೆಕ್ಟಾಗಿ ಅನಿಮೇಷನ್ ವರ್ಕ್ ಆಗ್ತಾ ಇದೆ. ಓಕೆ, ಪ್ಲೇನ್ ಅನಿಮೇಷನ್ ಕ್ರಿಯೇಟ್ ಮಾಡಾಯಿತು. ಈಗ ಅದರ ಟೇಲನ್ನು ಕ್ರಿಯೇಟ್ ಮಾಡೋಣ. ಸೊ ಇಲ್ಲಿ ಕರ್ವ್ಸಿಗೆ ಬಂದುಬಿಟ್ಟು ಒಂದು ಸರ್ಕಲ್ನ ಕ್ರಿಯೇಟ್ ಮಾಡಿ. ಓಕೆ, ಸೊ ಆ ಸರ್ಕಲ್ನ ಇದರ ಹತ್ತಿರ ತೊಗೊಂಡ್ಬನ್ನಿ. ಸರ್ಕಲ್ ಮತ್ತು ಶಿಫ್ಟ್ ಸೆಲೆಕ್ಟ್ ದ ಪಾತ್, ಎರಡು ಸೆಲೆಕ್ಟ್ ಮಾಡಿ ಕಂಟ್ರೋಲ್ 1 ಪ್ರೆಸ್ ಮಾಡಿ. ಸೊ ಐಸೋಲೇಟ್ ಆಗುತ್ತೆ, ಅದೆರಡೇ ಕಾಣಿಸುತ್ತೆ ನಮಗೆ. ಸೊ ಈಗ ಇದನ್ನು ಇಲ್ಲಿ ಹತ್ತಿರ ತೊಗೊಂಡು ಬಂದುಬಿಟ್ಟು C ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಕರೆಕ್ಟಾಗಿ ನೀವು ಇದಕ್ಕೆ ಆ ಪಾತಿಗೆ ಸ್ನ್ಯಾಪ್ ಮಾಡ್ಬೋದು. ಮತ್ತು ಆ ಸರ್ಕಲ್ನ ಡೈರೆಕ್ಷನನ್ನು ಆ ಪಾತ್ ಹೇಗಿದೆಯೋ ಅದ್ರ ಪ್ರಕಾರ ಸೆಟ್ ಮಾಡಿ. ಓಕೆ, ಸೊ ಆದಷ್ಟು ಆ ಸರ್ಕಲ್ ಆ ಲೈನಿಗೆ ಪಾತಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ನೋಡ್ಕೊಳ್ಳಿ. ಸೊ ಈಗ ಇದರ ರೇಡಿಯಸ್ ತುಂಬ ದೊಡ್ಡದಿದೆ ಅನಿಸುತ್ತೆ, ಸ್ವಲ್ಪ ಸಣ್ಣದಿರಲಿ, ಒಂದಿಷ್ಟಿದ್ದು ಜಸ್ಟ್ ಅದೊಂದು ಲೈನ್ ಥರ ಬರಬೇಕಷ್ಟೆ, ಆದಷ್ಟು ಸಣ್ಣದೇ ಇರಲಿ. ಓಕೆ, ಸೊ ಈಗ ಮೊದಲನೇದಾಗಿ ಸರ್ಕಲ್ನ ಸೆಲೆಕ್ಟ್ ಮಾಡಿ, ದೆನ್ ಶಿಫ್ಟ್ ಸೆಲೆಕ್ಟ್ ದ ಪಾತ್, ಎರಡನ್ನೂ ಸೆಲೆಕ್ಟ್ ಮಾಡಿದ ನಂತರ ಸೊ ಇಲ್ಲಿ ಮಾಡಲಿಂಗ್ ಅಂತ ಹೋಗ್ಬಿಟ್ಟು ಮಾಡಲಿಂಗ್ ಟೂಲ್ ಸೆಟ್ನಲ್ಲಿ ಅಲ್ಲಿ ಸರ್ಫೇಸಸ್ಗೆ ಹೋಗ್ಬಿಟ್ಟು ಸೊ ಅಲ್ಲಿ ಎಕ್ಸ್ಟ್ರೂಡ್ ಆಪ್ಷನ್ಗೆ ಹೋಗಿ. ಓಕೆ, ಸೊ ಎಕ್ಸ್ಟ್ರೂಡ್ ಆಪ್ಷನ್ಸ್ ಬಾಕ್ಸ್ ಓಪನ್ ಮಾಡಿ, ಎಡಿಟ್, ರಿಸೆಟ್, ಮೊದಲನೇದಾಗಿ ಎಲ್ಲವನ್ನು ಕೂಡ ರಿಸೆಟ್ ಮಾಡಿ. ಸೊ ಇಲ್ಲಿ ಜಸ್ಟ್ ಓರಿಯೆಂಟೇಷನನ್ನು ಪಾತ್ ಡೈರೆಕ್ಷನ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಿ ಕರ್ವ್ ರೇಂಜ್ ಪಾರ್ಷಿಯಲ್ ಅಂತ ಇರಲಿ. ನಂತರ ಇಲ್ಲಿ ಔಟ್ಪುಟ್ ಜಾಮೆಟ್ರಿ ಏನಿದೆ ಅದನ್ನು ಪಾಲಿಗಾನ್ಸ್ ಅಂತ ಸೆಟ್ ಮಾಡಿ. ನಂತರ ಇಲ್ಲಿ ಕ್ವಾಡ್ಸ್ ಮತ್ತು ಕೌಂಟ್ ಇವೆರಡನ್ನು ಕೂಡ ಸೆಲೆಕ್ಟ್ ಮಾಡಿ. ಈ ಕೌಂಟ್ ಏನಂದರೆ ಈಗ ನಾವು ಕ್ರಿಯೇಟ್ ಮಾಡೋ ಮೆಶ್ ಅಥವಾ ಪಾತ್ ಏನಿರುತ್ತೆ ಸೊ ಅದರಲ್ಲಿ ಪಾಲಿಕೌಂಟ್, ಅದರಲ್ಲಿ ಎಷ್ಟು ನಂಬರ್ ಆಫ್ ಫೇಸಸ್, ಪಾಲಿಗಾನ್ ಫೇಸಸ್ ಬರುತ್ತೆ ಅಂತ ಈ ಕೌಂಟ್ ಹೇಳುತ್ತೆ. ಬಟ್ ಇದು ನಮಗೆ ಸ್ವಲ್ಪ ಜಾಸ್ತಿ ಇರಬೇಕಾಗತ್ತೆ, ಒಂದು 3000 ಕ್ರಿಯೇಟ್ ಮಾಡಿ ನೋಡಿ, ಅಪ್ಲೈ ಕೊಡಿ. ಓಕೆ, ಸೊ ಇನ್ನು ಸ್ವಲ್ಪ ಜಾಸ್ತಿ ಕೊಡ್ತೀನಿ ನಾನು, 5000 ಕೊಟ್ಟು ನೋಡಿ, 5000 ಕೊಟ್ಟು ನೋಡಿ. ಓಕೆ, ಇಷ್ಟಿರಲಿ. ಓಕೆ, ಕಂಟ್ರೋಲ್ 1 ಪ್ರೆಸ್ ಮಾಡಿ, ನಮ್ಮದು ಕಾಣಿಸುತ್ತೆ. ಓಕೆ, ಸೊ ಈ ಸರ್ಕಲಿನ ರೇಡಿಯಸ್ ಇನ್ನು ಸ್ವಲ್ಪ ಸಣ್ಣದಾಗಿರಲಿ. ಓಕೆ, ಸೊ ಈಗ ಪಾತ್ ಕ್ರಿಯೇಟ್ ಆಗಿದೆ, ಹಾಗೆ ಆ ಪಾತ್ನಲ್ಲಿ ನಮ್ಮ ಈ ಫ್ಲೈಟ್ ಕೂಡ ಹಾರಾಡ್ತಾ ಇದೆ. ಆದರೆ ಆ ಪಾತ್ ಆ್ಯಕ್ಚುಲಿ ಫ್ಲೈಟನ್ನು ಫಾಲೋ ಮಾಡ್ತಾ ಹೋಗಬೇಕು. ಓಕೆ, ಸೊ ಅದನ್ನು ಹೇಗೆ ಮಾಡೋದು ಅಂದರೆ ಸೊ ಅದು ತುಂಬ ಸಿಂಪಲ್ ಆಗಿದೆ. ಸೊ ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡಿ, ಆ ಪಾತನ್ನು ಸೆಲೆಕ್ಟ್ ಮಾಡಿ, ಇಲ್ಲೇ ಚಾನಲ್ ಬಾಕ್ಸ್ನಲ್ಲೇ ಸಬ್ ಕರ್ವ್ 2 ಅಂತ ಏನಿರುತ್ತೆ, ಸಬ್ ಕರ್ವ್ 2 ಕೆಳಗಡೆ ಮ್ಯಾಕ್ಸ್ ವ್ಯಾಲ್ಯೂ ಅಂತ ಇರುತ್ತಲ್ಲ, ಸೊ ಮ್ಯಾಕ್ಸ್ ವ್ಯಾಲ್ಯೂ ಆ್ಯಕ್ಚುಲಿ 1 ಅಂತ ಇರುತ್ತೆ. ಸೊ 1 ಅಂತ ಇರೋದ್ರಿಂದ ಪಾತ್ ಕಂಪ್ಲೀಟಾಗಿ ಕ್ರಿಯೇಟ್ ಆಗಿರುತ್ತೆ. ಸೊ ಅದನ್ನು ನೀವು ಕಡಿಮೆ ಮಾಡಿ ನೋಡಿದರೆ ನೋಡಿ, ಸೊ ಪಾತ್ ಆ್ಯಕ್ಚುಲಿ ಎಲ್ಲಿ ತನಕ ಕ್ರಿಯೇಟ್ ಆಗಿರಬೇಕು ಅನ್ನೋದನ್ನು ನಾವು ಆ ಮ್ಯಾಕ್ಸ್ ವ್ಯಾಲ್ಯೂನಿಂದ ಕಂಟ್ರೋಲ್ ಮಾಡ್ಬೋದು. ಓಕೆ, ಸೊ ಈಗ ನಾವು ಇದನ್ನು ಅನಿಮೇಟ್ ಮಾಡ್ತೀವಿ. ಓಕೆ, ಸೊ 1ನಲ್ಲಿ ಇದ್ಬಿಟ್ಟು ಮ್ಯಾಕ್ಸ್ ವ್ಯಾಲ್ಯೂ ರೈಟ್ ಕ್ಲಿಕ್, ಕೀ ಸೆಲೆಕ್ಟೆಡ್ 0 ಇರಲಿ. 160th ಫ್ರೇಮ್ನಲ್ಲಿ ಇದರ ವ್ಯಾಲ್ಯೂ 1 ಇರಲಿ. ಓಕೆ, ಸೊ ನಾನು ಆಟೋ ಕೀ ಸೆಲೆಕ್ಟ್ ಮಾಡಿದ್ದೀನಿ, ಆಟೋಮೆಟಿಕಲಿ ಅದು ಕೀ ಸೆಟ್ ಆಗಿರುತ್ತೆ. ಸೊ ಈಗ ನೀವು ನೋಡ್ಬೋದು, ಪ್ಲೇ ಮಾಡಿದ್ರೆ ಸೊ ಇಲ್ಲಿ ಶೋ ನನ್ ಅಂತ ಕೊಡಿ, ಕೇವಲ ಪಾಲಿಗಾನ್ಸ್ ಮಾತ್ರ ಇರಲಿ. ಸೊ ಈ ಥರ ನಾವು ಒಂದು ಪ್ಲೇನ್ ಅನಿಮೇಷನ್ ಜೊತೆಗೆ ಅದರ ಪಾತನ್ನು ಟ್ರೇಸ್ ಮಾಡುವಂಥ ಒಂದು ಲೈನನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.